ನಮಸ್ತೆ, ನಾನು ಪ್ರಸನ್ನ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ವೆಲ್ಕಮ್ ಟು ಮೈ ಚಾನಲ್. ಸುಮಾರು ದಿನ ಆಯಿತು, ಸ್ವಲ್ಪ ಬ್ಯುಸಿಯಾಗಿದ್ದೀವಿ. ನಾನೊಂದು ಸ್ವಲ್ಪ ವಿಭಿನ್ನವಾಗಿ ವೀಡಿಯೋಸ್ನ ಮಾಡಿ ನಾನು ಶೇರ್ ಮಾಡಬೇಕು, ನಿಮ್ಗಳ ಜೊತೆ ಹಂಚ್ಕೋಬೇಕು ಅಂತ ಇದ್ದೀನಿ. ಅದನ್ನು ಮುಂದಿನ ದಿನಗಳಲ್ಲಿ ಖಂಡಿತ ಮಾಡ್ತೀನಿ. ಈಗ ಸದ್ಯಕ್ಕೆ ನನಗೆ ಅದೆಲ್ಲ ಮಾಡೋಕ್ಕಾಗ್ತಿಲ್ಲ. ಹಾಗಾಗಿ ನಾನು ಮನೇಲಿ ಮಾಡ್ತಿರೋಂಥ ಸಣ್ಣ ಪುಟ್ಟ ರೆಸಿಪಿ ಅಂತ ಹೇಳ್ಬೋದು. ನನಗೆ ಇಷ್ಟ ಆಗೋದು, ನನ್ನ ಮಕ್ಕಳಿಗೆ ಇಷ್ಟ ಆಗುವಂಥ ರೆಸಿಪಿನ ನಾನು ಶೇರ್ ಮಾಡ್ತೀನಿ. ದಯವಿಟ್ಟು ಎಲ್ಲರೂ ನೋಡಿ, ಆ ವೀಡಿಯೋಸ್ನ ಶೇರ್ ಮಾಡಿ, ಲೈಕ್ ಮಾಡಿ, ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಹೊಸ ಒಂದು ರೆಸಿಪಿನ ತೋರಿಸ್ಕೊಡ್ತೀನಿ. ನಮಸ್ತೆ. ಇವತ್ತು ತುಂಬ ಕಡಿಮೆ ಪದಾರ್ಥನ ಯೂಸ್ ಮಾಡಿಬಿಟ್ಟು ಒಂದು ಸಣ್ಣದಾಗಿ ಸಿಂಪಲ್ ಆಗಿ ಮಾಡುವಂಥ ಒಂದು ಅಡುಗೆನ ತೋರಿಸ್ತಾ ಇದ್ದೀನಿ. ಏನಿಲ್ಲ, ಇದ್ರ ಹೆಸರು ಬಂದ್ಬಿಟ್ಟು ಮಸಾಲ ಪಾಲಕ್ ಚಪಾತಿ ಅಥವಾ ರೋಟಿ ಅಂತಲೂ ಹೇಳ್ಬೋದು. ನಾವು ಇದರಲ್ಲಿ ಜಾಸ್ತಿ ಏನು ಪದಾರ್ಥಗಳನ್ನ ಜಾಸ್ತಿ ಬಳಸ್ದೇನೆ ನಾನು ಆಲ್ರೆಡಿ ಇದನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನಾನಿಲ್ಲಿ ಪಾಲಕ್ ಸೊಪ್ಪನ್ನ ತೊಳೆದ್ಬಿಟ್ಟು ಅದನ್ನು ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಅದ್ರ ಜೊತೆ ನಾನು ಹಸಿಮೆಣಸಿನಕಾಯಿ, ಬೆಳ್ಳುಳ್ಳಿ, ಸ್ವಲ್ಪ ಜೀರಿಗೆ, ಕೊತ್ತಂಬರಿ ಸೊಪ್ಪನ್ನ ಬೆರೆಸ್ಕೊಂಡಿದ್ದೀನಿ. ಜೊತೆಗೆ ಇದು ಸ್ವಲ್ಪ ನಮ್ಮ ದೇಸಿ ತಡ್ಕ ಅಂತಾನೆ ಹೇಳ್ಬೋದು. ನಮ್ಮ ಉತ್ತರ ಕರ್ನಾಟಕ ಸ್ಟೈಲಲ್ಲಿ ಮಾಡ್ತಾ ಇದ್ದೀನಿ. ಹಾಗಾಗಿ ಅದರಲ್ಲಿ ಉಪ್ಪು ರುಚಿಗೆ ತಕ್ಕಷ್ಟು ಹಾಕೊಂಡಿದ್ದೀನಿ. ಎಲ್ಲ ರೆಡಿ ಮಾಡಿಕೊಂಡಿದ್ದೀನಿ. ಇದನ್ನ ಈ ಮಿಶ್ರಣನ ನಮ್ಮ ಹಿಟ್ಟು ಜೊತೆಗೆ ಸೇರಿಸಿ ಮಿಕ್ಸ್ ಮಾಡಿಕೊಂಡು ಚಪಾತಿ ಹಿಟ್ಟಿನ ಹದದಲ್ಲಿ ರೆಡಿ ಮಾಡ್ಕೊತೀನಿ. ನೋಡ್ತಾ ಇದ್ದೀರಲ್ಲ, ನಾನು ಆಲ್ರೆಡಿ ಹಿಟ್ಟನ್ನು ಕಲಸಿಟ್ಕೊಂಡಿದ್ದೆ. ಈಗ ಒಂದು 10 ಮಿನಿಟ್ಸ್ ಅದನ್ನು ನೆನೆದಕ್ಕೆ ಬಿಟ್ಟೆ. ಈಗ ಆಲ್ರೆಡಿ ಎಷ್ಟು ಚೆನ್ನಾಗಿ ಸ್ಮೂತಾಗಿ ಆಗಿದೆ. ಈ ಹಿಟ್ಟನ್ನು ತೆಗೆದುಬಿಟ್ಟು ಇವಾಗ ಉರುಳಿ ಮಾಡಿಕೊಂಡು ನಮಗೆ ಯಾವ ಶೇಪಲ್ಲಿ ಬೇಕು ಆ ಥರ ಶೇಪಲ್ಲಿ ನಾವು ಉತ್ಕೊಂಡು ಬೇಯಿಸ್ಕೋಬೇಕು. ನಾನು ಸ್ವಲ್ಪ ಹೀಗೇನೆ, ನನಗೆ ಮಣಿ ಮೇಲೂ ಉಜ್ತೀನಿ. ಹಾಗೇನೆ ಸ್ವಲ್ಪ ನನಗೆ ಈ ಥರ ಉಜ್ಜೋದು ಭಾಳ ಇಷ್ಟ. ಹಾಗಾಗಿ ನಾನು ನನ್ನ ಸ್ಲೇವ್ಸ್ ಮೇಲೇ ಉಜ್ತೀನಿ. ಸ್ವಲ್ಪ ಎಣ್ಣೆನ ಯೂಸ್ ಮಾಡ್ತಿದ್ದೀನಿ. ಸ್ವಲ್ಪ ಜಾಸ್ತಿನೇ ಎಣ್ಣೆ ಆಗುತ್ತೆ ಇದರಲ್ಲಿ. ಇದನ್ನು ನಾವು ಯಾವ ಶೇಪ್ ಬೇಕಾದರೂ ಕೊಡ್ಕೋಬೋದು. ಇದನ್ನು ಸಂಜೆ ಸ್ನ್ಯಾಕ್ಸಿಗಾಗಲಿ, ನೈಟ್ ಊಟಕ್ಕಾಗಲಿ ಹೇಗೆ ಬೇಕಾದರೂ ನಾವು ಮಾಡ್ಕೋಬೋದು. ಇವಾಗ ನಾನು ಮಾಡ್ತಿರೋದು ಇದನ್ನು ಸಂಜೆ ಊಟಕ್ಕೆ. ಇದ್ರ ಜೊತೆ ನಾನು ಇವತ್ತು ಸ್ಪೆಷಲಾಗಿ ನನ್ನ ಮಗನಿಗೆ ಇಷ್ಟ ಆಗಿರೋಂಥ ಸೋಯಾ ಬಾಲ್ಸ್ ಮಸಾಲ ಮಾಡ್ತಾ ಇದ್ದೀನಿ. ಜೊತೆಗೆ ಸ್ವಲ್ಪ ಸಲಾಡ್ ಇರುತ್ತೆ, ಮತ್ತು ಅನ್ನ, ಮಡಿಕೆ ಕಾಳು ಸಾರು. ಸಾಕಲ್ವಾ? ನೈಟಿಗೆ ಇಷ್ಟೆಲ್ಲ ಜಾಸ್ತಿ ಆಯಿತು ಅಂತ ಅನ್ಸುತ್ತಲ್ವಾ? ಬಟ್ ನಮ್ಮ ಮನೇಲಿ ನೀಟಾಗಿ ಊಟ ಮಾಡೋದು ಒನ್ ಟೈಮೇ ನನ್ನ ಮಕ್ಕಳು. ಹಾಗಾಗಿ ಫುಲ್ ಮೀಲ್ಸ್ ಬೇಕು ಅವ್ರಿಗೆ. ಮಧ್ಯಾಹ್ನ ಆಗಲಿ ರಾತ್ರಿ ಆಗಲಿ ಒಂದು ಮೀಲ್ಸ್ನ ಫುಲ್ಲಾಗಿ ಒನ್ ಟೈಮ್ ಮಾಡಿಬಿಡ್ತೀವಿ. ಯಾರೇ ಮೂವರು ಜೊತೆಗಿದ್ದಾಗ ಫುಲ್ ಮೀಲ್ಸ್ನ ತಗೊಳ್ತೀವಿ. ನೋಡ್ತಾ ಇದ್ದೀರಲ್ಲ, ಸೋಯಾ ಬಾಲ್ಸ್ನ ಸ್ವಲ್ಪ ಬಿಸಿನೀರಲ್ಲಿ ಬೇಯಿಸ್ಕೊಂಡು ಇಟ್ಕೊಂಡಿದ್ದೀನಿ. ಅದಕ್ಕೆ ಬೇಕಾದಂಥ ಪದಾರ್ಥ ಈರುಳ್ಳಿ ಮತ್ತೆ 2 ಹಸಿಮೆಣಸಿನಕಾಯಿ, 2 ಟೊಮೆಟೊ ತಗೊಂಡಿದ್ದೀನಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಹಸಿಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಮತ್ತೆ ಉಪ್ಪು, ಖಾರದ ಪುಡಿ, ಸ್ವಲ್ಪ ಧನಿಯಾ ಪೌಡರ್, ಸ್ವಲ್ಪ ಗರಂ ಮಸಾಲ ಬೇಕಾಗುತ್ತೆ. ಅದನ್ನ ನಾನು ಇಲ್ಲಿ ತಗೊಂಡಿಲ್ಲ, ಅದನ್ನ ಡೈರೆಕ್ಟ್ ಆಗಿ ಅದ್ರಲ್ಲಿ ಹಾಕ್ತಾ ಇದ್ದೀನಿ. ಬನ್ನಿ ಮಾಡೋಣ. ಫಸ್ಟ್ ನಾನು ಬಾಣಲಿ ಸ್ವಲ್ಪ ಎಣ್ಣೆ ಹಾಕೊಳ್ತಾ ಇದ್ದೀನಿ. ಸ್ವಲ್ಪ ಬಾಣಲಿ ಕಾದಿದೆ, ಸ್ವಲ್ಪ ಎಣ್ಣೆ ಹಾಕೊಳ್ತಾ ಇದ್ದೀನಿ. ಇದಕ್ಕೆ ನಾನು ಸ್ವಲ್ಪ ಚೂರು ಸಾಸಿವೆ, ಸ್ವಲ್ಪ ಜೀರಾ, ಹಾಗೆ 1 ಚಕ್ಕಿ, ಹಾಗೆ 1 ಒಗ್ಗರಣೆಗೆ ಲವಂಗ ಅಷ್ಟನ್ನೇ ಯೂಸ್ ಮಾಡ್ತಿರೋದು. ತುಂಬಾ ಮಸಾಲ ಬೇಕಾಗಲ್ಲ. ಇವಾಗ ನಾನು ಇದಕ್ಕೆ ತೆಗೆದುಕೊಳ್ಳಿ ಮತ್ತೆ ಹಸಿಮೆಣಸಿನಕಾಯಿ ಹಾಕೊಳ್ತಾ ಇದ್ದೀನಿ. ಚೆನ್ನಾಗಿ ಸ್ವಲ್ಪ ಮಾಡಬೇಕು. ಹಾಗೆ ಅನ್ಕೊಳ್ಬೋದು. ಇದು ಹೇಗೆ ಈ ಸೋಯಾ ಬಾಲ್ಸ್ನ ನಾವೇನಕ್ಕೆ ಜಾಸ್ತಿ ಮನೇಲಿ ಯೂಸ್ ಮಾಡ್ತೀನಿ ನಾನು ಅಂದರೆ, ನನ್ನ ದೊಡ್ಡ ಮಗ ಸ್ವಲ್ಪ ನಾನ್ ವೆಜ್ ತಿನ್ನಲ್ಲ. ಅವನು ಫುಲ್ ಪ್ಯೂರ್ ವೆಜಿಟೇರಿಯನ್ ಇದ್ದಾನೆ. ಹಾಗಾಗಿ ಅವನಿಗೆ ಸ್ವಲ್ಪ ಸೋಯಾ ಬಾಲ್ಸ್ ಎಲ್ಲ ಕೊಡ್ತೀನಿ. ಸ್ವಲ್ಪ ವಿಟಮಿನ್ ಬೇಕು. ಹಾಗೆ ಸ್ವಲ್ಪ ಅವನಿಗೆ ಇದೆಲ್ಲ ನಾನ್ ವೆಜ್ ಎಲ್ಲ ತಿನ್ನಲ್ಲ. ಮೊಟ್ಟೆ ಕೂಡ ತುಂಬ ಕಡಿಮೆ. ಆದರೆ ಸೋಯಾ ಬಾಲ್ಸ್ ಒಂದು ಇಷ್ಟಪಟ್ಟು ತಿಂತಾನೆ. ಅದನ್ನು ಸ್ವಲ್ಪ ಜಾಸ್ತಿ ಯೂಸ್ ಮಾಡ್ತೀನಿ ಮನೇಲಿ. ಸೋಯಾ ಬಾಲ್ಸ್ ಕರಿ ಮಾಡ್ತೀನಿ, ಫ್ರೈ ಮಾಡ್ತೀನಿ, ಸ್ನ್ಯಾಕ್ಸ್ ಮಾಡ್ತೀವಿ ಮನೇಲಿ. ಇದನ್ನು ತುಂಬ ಜಾಸ್ತಿ ಯೂಸ್ ಮಾಡ್ತೀವಿ ಮನೇಲಿ. ಇದರಲ್ಲಿ ಟೊಮೆಟೊ ಹಾಕೊಳ್ತಾ ಇದ್ದೀನಿ. ಇವಾಗ ಹಸಿಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟನ್ನು ಹಾಕೊಳ್ತಾ ಇದ್ದೀನಿ. ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ಖಾರದ ಪುಡಿ ಹಾಕ್ಕೊಳ್ತಿದ್ದೀನಿ. ನಮಗೆ ಖಾರ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ, ಸ್ವಲ್ಪ ಅರಿಶಿನ, ಧನಿಯಾ ಪೌಡರ್, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ.
ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿ ಎಲ್ಲ ಚೆನ್ನಾಗಿ ಬಾಡ್ಕೊಂಡಿದೆ, ಎಣ್ಣೆ ಕೂಡ ಬಿಡ್ತಾ ಇದೆ. ಇವಾಗ ನಾವು ಇದಕ್ಕೆ ಸೋಯಾ ಬಾಲ್ಸ್ನ ಸೇರಿಸ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 5 to 10 ಮಿನಿಟ್ಸ್ ನಾವು ಇದನ್ನ ಮುಚ್ಚಿ ಬೇಯೋದಕ್ಕೆ ಇಡಬೇಕು. ಸ್ವಲ್ಪ ನೀರು ಬಿಡುತ್ತೆ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಉಳಿಸ್ಕೊಳ್ಳೋಣ ಮೇಲೆ. ಇನ್ನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಗೆ ಉಳಿಸ್ಕೊಡ್ತೀನಿ. ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇನ್ನೊಂದು 5 to 10 ಮಿನಿಟ್ ಬೇಯಬೇಕು. ಆಮೇಲೆ ಒಂದ್ಸತಿ ಮತ್ತೆ ಕೈ ಆಡಿಸ್ಬಿಟ್ಟು ಟೇಸ್ಟ್ ಮಾಡೋಣಂತೆ. ಓಕೆನಾ? ಇದಿರಲ್ಲ ಚೆನ್ನಾಗಿ ಕುದೀತಾ ಇದೆ. ಇನ್ನೊಂದು 5 ಮಿನಿಟ್ಸ್ ಆಗಬೇಕಾಗತ್ತೆ. ಆಗಲಿ. ಓಕೆ, ನಮ್ಮ ಸೋಯಾ ಬಾಲ್ಸ್ ಮಸಾಲ ರೆಡಿ ಆಗಿದೆ. ಸ್ಮೆಲ್ ಕೂಡ ತುಂಬ ಚೆನ್ನಾಗಿ ಬರ್ತಾ ಇದೆ. ಇನ್ನು ಸರ್ವ್ ಮಾಡಿಬಿಟ್ಟು ನನ್ನ ಮಗನ ಹಸು ಕೂಡ ಆಗಿದೆ, ಕೊಡ್ತೀನಿ. ಇನ್ನೇನು ನಮ್ಮ ಮಸಾಲ ಪಾಲಕ್ ರೋಟಿ ಮತ್ತೆ ನಮ್ಮ ಸೋಯಾ ಬಾಲ್ಸ್ ಪಲ್ಯ ಕೂಡ ರೆಡಿ ಆಗಿದೆ. ಅಪ್ಪು ಬಮ್ಮ. ಅಪ್ಪು ಹೇಗಿದೆಮ್ಮ? ಚೆನ್ನಾಗಿದೆನಾ? ಓಕೆ ಓಕೆ, ಇವತ್ತಿನ ರೆಸಿಪಿ ನಮ್ಮದು ರೆಡಿ ಆಗಿದೆ. ನೋಡ್ತಾ ಇದ್ದೀರಾ ನೀವೆಲ್ಲ. ನಮ್ಮ ಪಾಲಕ್ ಮಸಾಲ ರೋಟಿ ಮತ್ತು ನಮ್ಮ ಸೋಯಾ ಬಾಲ್ಸ್ ಕರಿ ರೆಡಿ ಆಗಿದೆ. ನನ್ನ ಮಗನಿಗೂ ಕೂಡ ತುಂಬ ಹಸುವಾಗಿದೆ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆದರೆ, ಈ ರೆಸಿಪಿ ಇಷ್ಟ ಆದರೆ ಒಂದ್ಸತಿ ಮನೆಯಲ್ಲಿ ಖಂಡಿತ ಟ್ರೈ ಮಾಡಿ. ತುಂಬ ಚೆನ್ನಾಗಿರುತ್ತೆ. ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ. ಹಾಗೆ ಹೆಲ್ತ್ಗೂ ಕೂಡ ತುಂಬ ಒಳ್ಳೆಯದು. ಇದು ಇಷ್ಟ ಆದರೆ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.